ನಿಧಾನ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅಲ್ಲಿಂದ ಬರ್ತಾ ಫುಲ್ಲು ಸ್ಕಿಡ್ ಹೊಡ್ಕೊಂಡು ಬಂದಿದ್ದೀವಿ ಇಲ್ಲಿಗೆ. ಈ ಕಡೆ ರೋಡ್ ಇದ್ದಿದ್ದಕ್ಕೆ ಸರಿ ಆಯಿತು, ಇಲ್ಲಾಂದಿದ್ರೆ ಬೇಲಿ ಆರಿಸ್ಬಿಡ್ತಿದ್ವಿ ಅನ್ನೋ ಗೊತ್ತಿಲ್ಲ. ಇವತ್ತಿನ ವಿಡಿಯೋದಲ್ಲಿ ನಾವು ಕೊಡ್ಚಾದ್ರಿ ಹತ್ರ ಇರೋ ಇಡ್ಲುಮನೆ ಫಾಲ್ಸ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೊರಟಿದ್ವಿ. ಹಾಗೆ ಹೋಗ್ತಾ ನಮ್ಮ ಫ್ರೆಂಡ್ ಹೊಡಿಯೋ ಸ್ಪೀಡಿಗೆ ಟೋಪಿನೇ ಆರೋಗ್ಬಿಡ್ತು. ಹಾಗೆ ಹೋಗ್ತಾ ಸಿಗಂದೂರಲ್ಲಿರೋ ಹೊಸ ಸೇತುವೆನ ನೋಡ್ಕೊತ ಹಂಗೆ ಹೊರಡೋಣ ಅಂತ ಸಿಗಂದೂರಿಗೆ ಫಸ್ಟ್ ಹೊರಟ್ವಿ. ಇನ್ನೇನು ಸಿಗಂದೂರು ಹತ್ರನೇ ಇರಬೇಕಾದ್ರೆ ಮಳೆ ಹೊಡಿಯೋಕ್ಕೆ ಸ್ಟಾರ್ಟ್ ಆಯಿತು. ಈ ಕಾಡಿನ ಮಧ್ಯದಲ್ಲಿ ಮಳೆಯಿಂದ ಬಚಾವಾಗೋಕ್ಕೆ ಜಾಗ ಹುಡ್ಕೋ ಅಷ್ಟೊತ್ತಿಗೆ ನಮಗೆ ತಲೆ ಕೆಟ್ಟೋಗಿತ್ತು. ಆಲ್ರೆಡಿ ಅರ್ಧ ಬರ್ಧ ನೆಂದೋಗಿರೋ ನಾವು ಒಂದು ಬಸ್ ಸ್ಟ್ಯಾಂಡ್ ಹತ್ರ ನಿಂತ್ಕೊಂಡು ಹಂಗೆ ಸ್ವಲ್ಪ ಹೊತ್ತು ಬಿಟ್ಟು ಮಳೆ ನಿಂತಾದ್ಮೇಲೆ ಸಿಗಂದೂರು ಸೇತುವೆ ಕಡೆ ಹೊರಟ್ವಿ. ಸಿಗಂದೂರಿಗೆ ಎಲ್ಲರೂ ಮುಂಚೆ ಲಾಂಚಲ್ಲಿ ಹೋಗ್ತಾ ಇದ್ರು. ಈಗ ಸೇತುವೆ ಮಾಡಿರೋದ್ರಿಂದ ಸೇತುವೆ ಮೇಲೆ ತುಂಬ ಜನ ಹೋಗ್ತಾ ಇದ್ದಾರೆ. ಇದು ಭಾರತದಲ್ಲೇ 2ನೇ ಅತಿ ದೊಡ್ಡ ಕೇಬಲ್ ಸೇತುವೆ ಆಗಿದೆ. ನಾವು ಹೋಗೋ ಅಷ್ಟೊತ್ತಿಗೆ ಇದು ಲಾಂಚ್ ಆಗಿ ಕೇವಲ 2 ದಿನ ಆಗಿತ್ತು. ಅದಕ್ಕೋಸ್ಕರ ತುಂಬ ಜನ ಬರ್ತಾಯಿದ್ರು. ಹಾಗೆ ಶರಾವತಿ ನದಿನ ಸುತ್ತಮುತ್ತ ನೋಡ್ಕೊತ ಸೇತುವೆ ಮೇಲೆ ಹೊರಟ್ವಿ. ಹಾಗೆ ಸಿಗಂದೂರು ಹತ್ರ ಬಂದ್ವಿ. ಸೇತುವೆ ಹೊಸದಾಗಿರೋದ್ರಿಂದ ಮತ್ತು ಶುಕ್ರವಾರ ಆಗಿರೋದ್ರಿಂದ ಸಿಗಂದೂರು ದೇವಸ್ಥಾನಕ್ಕೆ ತುಂಬ ಜನ ಬಂದಿದ್ದರು. ಎಲ್ಲ ಕಡೆ ಕಾರು ಬೈಕ್ಗಳನ್ನ ಪಾರ್ಕ್ ಮಾಡಿದರು. ನಾವು ಸ್ವಲ್ಪ ಹೊತ್ತು ಗಾಡಿ ಪಾರ್ಕ್ ಮಾಡೋಕ್ಕೆ ಜಾಗ ಹುಡುಕಿ ಗಾಡಿ ಪಾರ್ಕ್ ಮಾಡಿ ದೇವರ ದರ್ಶನ ಪಡೆಯೋಕ್ಕೆ ಮುಂದೆ ಹೋದ್ವಿ. ಹೂವಿನ ಬುಟ್ಟಿ ತಗೊಂಡು ನಮ್ಮ ಲಗೇಜ್ ಕೌಂಟ್ರಲ್ಲಿ ಇಡೋಕ್ಕೆ ಅಂತ ಹೋದ್ವಿ. ಹಾಗೆ ದೇವಸ್ಥಾನದೊಳಗಡೆ ಹೋಗಿ ದೇವ್ರ ದರ್ಶನ ಪಡೆದು ಕೊಡ್ಚಾದ್ರಿ ಹತ್ರ ಹೋಗೋಣ ಅಂತ ಮುಂದೆ ಹೊರಟ್ವಿ. ರೋಡ್ ತುಂಬ ಚಿಕ್ಕದಾಗಿತ್ತು. ಎದುರುಗಡೆಯಿಂದ ಜೀಪ್ಗಳು ಸಡನ್ನಾಗಿ ಬರ್ತಾ ಇತ್ತು. ಸಾಕಷ್ಟು ತಿರುವುಗಳಿದ್ದ ರಸ್ತೆಯಲ್ಲಿ ಅಲ್ಲಲ್ಲಿ ಬಿದ್ದಿದ್ದ ಮರಗಳು ನೋಡ್ಕೊತ ಹಾಗೆ ಮುಂದೆ ಹೊರಟ್ವಿ. ನೀವು ಮೊದಲನೇದಾಗಿ ಕೊಡ್ಚಾದ್ರಿ ಹತ್ರ ಇರೋ ಇಡ್ಲುಮನೆ ಫಾಲ್ಸಿಗೆ ಹೋಗ್ಬೇಕಂದ್ರೆ ಕುದುರೆಮುಖ ನ್ಯಾಷನಲ್ ಪಾರ್ಕ್ ಅನ್ನೋ ವೆಬ್ಸೈಟಲ್ಲಿ ಮೊದಲಿಗೆ ಒಂದಿನ ಮುಂಚೆ ಬುಕ್ ಮಾಡ್ಕೊಬೇಕು. ಒಬ್ಬರಿಗೆ 100 ರೂಪಾಯಿ ಟಿಕೆಟ್ ಇರುತ್ತೆ. ಈ ವೆಬ್ಸೈಟ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಬೇಕಾದರೆ ಚೆಕ್ ಮಾಡ್ಕೊಳ್ಳಿ. ಮುಖ್ಯವಾದ ವಿಷಯ ಏನಂದರೆ ಇಲ್ಲಿ ಯಾವುದೇ ಥರ ನೆಟ್ವರ್ಕ್ ನಿಮಗೆ ಸಿಗಲ್ಲ. ಅದಕ್ಕೋಸ್ಕರ ಸುತ್ತಮುತ್ತ ಯಾರಾದ್ರು ಕಂಡ್ರೆ ಅವ್ರಿಗೆ ಜಾಗ ಕೇಳ್ಕೊಂಡೇ ಹೋಗಬೇಕು. ಇಲ್ಲಿ ಸಿಗೋ ಪ್ರತಿಯೊಂದು ರೂಟು ಫುಲ್ ಕನ್ಫ್ಯೂಸಿಂಗ್ ಆಗಿ ಇರುತ್ತೆ. ಸುತ್ತಮುತ್ತ ಇರೋರನ್ನ ಕೇಳ್ಕೊಂಡು ನಾವು ಕೊನೆಗೂ ಇಡ್ಲುಮನೆ ಫಾಲ್ಸಿಗೆ ಬಂದ್ಬಿಟ್ವಿ. ಆದರೂ ನಾಯಿ ಅಡ್ಸ್ಕೊಂಬಂದು ಸದ್ಯ ಕೆಸರ ಹತ್ರ ನಿಂತ್ಕೊಂಡ್ಬಿಡ್ತು. ಹೋಗಿ ಕಾಲು ನೋಡ್ಕೊಂತೀರಪ್ಪ, ಇದು ಇಂಬಳ ಹತ್ಕೊಂಡ್ಬಿಟ್ಟಿರುತ್ತೆ. ನಂದಾಗತ್ತೆ, ನಾನು ನೋಡ್ಕೊಬೇಕು. ಇರೋದೇ ಒಂದು ಕಮ್ಮಿ ರಕ್ತ ಇದೆ, ಆಮೇಲೆ ಕುಡ್ಕೊಂಡು ಹೋಗ್ಬಿಟ್ರೆ ನಾವು ಹಿಂಗೆ ಹೋಗ್ಬೇಕಂತ ರೋಡ್ ಐತಲ್ಲ ಅಲ್ಲೇ. ಯಾವನಿಗೆ ಗೊತ್ತು, ನಾನೇನು ಬರ್ತೀನಿ ಇಲ್ಲಿ ಸುಮ್ಮನೆ ಹೋಗ್ತಿರೋದೆ. ಆಮೇಲೆ ಬೇಕಾದರೆ ರಕ್ತ ಬರ್ತೈತೆ ಕಾಲಲ್ಲಿ. ಇಲ್ಲ ನನಗೆ ಶೂ ಹಾಕೊಂಬರ್ಬೇಕಿತ್ತು ಮನೆ, ನನಗೆ ನಾನು ಮತ್ತೆ ಹೋಗ್ಬಿಡ್ತೇನೆ ಎಂತ ಇಲ್ಲ. ಇದು ಸ್ನಾನನೂ ಹೊಸದಲ್ಲಿ ಮಾಡಿದೆ ನಾನು ಏನಿಲ್ಲ ಅಂದರೂ ಒಂದು ಅರ್ಧ ಗಂಟೆ 3/4 ಗಂಟೆ ಆಡ ಕೇಳ್ಕೊಂಡು ಒಳ್ಳೆ ಸ್ನಾನ ಮಾಡ್ತೀನಿ. ಹುಲಿ ಸಿಂಹ ಏನೂ ಬರಲ್ಲ ತಾನೆ? ಹುಲಿ ಸಿಂಹ ಇದಕ್ಕೆ ನಾ ರೂಟು ನನಗೆ ಗೊತ್ತಿಲ್ಲ, ಸುಮ್ಮನೆ ಕರ್ಕೊಂಡು ಹೋಗ್ತಿದ್ದೀರಿ. ಒಟ್ಟು ನೀರು ಸರಿಯಾದ ಸೌಂಡ್ ಕೇಳಿಸ್ತೈತೆ. ಇಲ್ಲ ಅಂದರೆ ತೋಟ ಆರ ಅನ್ಕೊಳೋದ ಅಷ್ಟೇ. ಈ ಕಡೆ ಕೆಳಗಡೆ ಗಿಡಗಡೆ ಅಂದರೆ ತೋಟ ಆರಣ. ಕರೆಂಟ್ ಕೊಟ್ಟಿದ್ರೆ ಹೆದರಿಕೆ ಮರ್ಯ. ಕೆಲವೊಂದಕ್ಕೆ ತೋಟ ಕರೆಂಟ್ ಕೊಟ್ಟಿರ್ತಾರೆ, ಆಮೇಲೆ ಮುಟ್ಟಿದ್ರೆ ಕರೆಂಟ್ ಹೊಡ್ಕ ಆಗೇ ಥರ ಆಗ್ಬಿಡ್ತೀವಿ. ಅದು ಜೋರಾಗಿ ನೋಡಿಯಲ್ಲ, ಚುರ್ರನ್ನು ಬಿಟ್ಬಿಡತ್ತೆ. ಈ ಥರ ಹಾಕಿದ್ರೆ ಅದೇ ಹೆದರಿಕೆ.
ಇದು ಚಿಕ್ಕ ಫಾಲ್ಸ್ ಇದೇ ಫಾಲ್ಸು ಇದೆಲ್ಲ ಕಡೆ ನಮ್ಮ 3 ಕಿಲೋಮೀಟರ್ ಐತಂತೆ. ಇದು ಗದ್ದೆಗಳಿಗೆ ನೀರನ್ನು ಒದಗಿಸುತ್ತದೆ. ಶ್ರೀರಾಮ ಚಡಿ ಶೂರ. ಓ ವಾವ್. ಈ ಮರಕ್ಕೆ ಎಷ್ಟು ವಯಸ್ಸಾಗಿರ್ಬೋದು, ಇಷ್ಟು ದೈತ್ಯವಾಗಿ ಬೆಳ್ಬಿಟ್ಟಿದೆಯಲ್ಲ. ಅದು ಮರ ಅನ್ಕೊಂತಿರತ್ತೆ. ನಿಮ್ಮಂತ ಎಷ್ಟು ಜನ ನೋಡಿದೀನಿ ಹೋಗ್ಲಾ. ಕಾಣಿಸ್ತು ಇದೇನಾ ಫಾಲ್ಸು? ಮತ್ತೇನು ಕೇಳಲೇ ಇಲ್ಲ. ಟಿಕೆಟ್ ಏನು ಕೇಳಲೇ ಇಲ್ಲ. ಅಲ್ಲಿ ಬೋರ್ಡ್ ಹಾಕಿಲ್ಲ. ನಂದೈತ ಶನಿವಾರ ಭಾನುವಾರ ಇರತ್ತೆ ಆಲ್ಮೋಸ್ಟ್. ಈ ದಿವಸ ಎಲ್ಲ ಇರಲ್ಲ. ಇದ್ರೆ ಕೊಡ್ಬೇಕು, ಇಲ್ಲ ಸುಮ್ಮನೆ ಹೋಗ್ತಿರೋದೆ. ಇದೆ ಅನ್ಸತ್ತೆ ಕಣಪ್ಪ ಅದು. ಇರಲ್ಲ ಮಾಡ್ತಿಲ್ಲ ನಾವು. Wow, so beautiful, so elegant, just looking like a wow ತರ ಕಾಣಿಸ್ತಿದೆ. ನಾವು ಮುಂದೆ ಹೋಗ್ತಾ ಹೋಗ್ತಾ ಸ್ವಲ್ಪ ದೂರದ್ರಲ್ಲೇ ಒಂದೊಂದು ಚಿಕ್ಕ ಫಾಲ್ಸ್ ಕಾಣಿಸ್ತಾ ಇತ್ತು. ಕಾಡಿನ ಮಧ್ಯೆ ಇದ್ದು ನಮಗೆ ಸುತ್ತಮುತ್ತ ಇರೋ ವಾತಾವರಣ ನೋಡಿ ಬೀಳ್ತಿದ್ದ ಚಿಕ್ಕ ಮಳೆನ ತಡ್ಕೊಂಡು ಜಾರ್ತಿರೋ ಕಲ್ಗಳ ಮೇಲೆ ಹತ್ಕೊಂಡು ಹಾಗೆ ಮುಂದೆ ಹೊರಟ್ವಿ. ನಾವಿನ್ನು ಮೇನ್ ಫಾಲ್ಸ್ ಹತ್ರ ಹೋಗ್ಬೇಕಂದ್ರೆ ಇನ್ನೂ ಸ್ವಲ್ಪ ದೂರ ಟ್ರೆಕ್ ಮಾಡಬೇಕಾಗಿತ್ತು. ನೀರು ತುಂಬ ತಣ್ಣಗಿತ್ತು, ಜೊತೆಗೆ ಸುತ್ತ ಕಲ್ಗಳ ಮೇಲೆ ಪಾಚಿ ಕಟ್ಟಿತ್ತು. ಹಾಗೆ ಸುತ್ತಮುತ್ತ ನೋಡಿಕೊಂಡು ಫಾಲ್ಸ್ ಹತ್ತಿ ಮುಂದೆ ಹೋಗೋಣ ಅಂತ ಹೊರಟ್ವಿ. ಆಮೇಲೆ ಕಲ್ ಮೇಲೆಲ್ಲ ಪಾಚಿ ಕಟ್ಬಿಟ್ಟಿತ್ತು, ಎಲ್ಲಿ ಕಾಲಿಟ್ಟು ಜಾರ್ತಾ ಇತ್ತು. ಅಲ್ಲಲ್ಲಿ ಸಿಕ್ಕಿದ ಗ್ರಿಪ್ನ ಹಿಡ್ಕೊಂಡು ಹಾಗೆ ಮೇಲೆ ಹತ್ತುತ್ತಾ ಹೋದ್ವಿ. ತುಷಾರು ಸ್ವಲ್ಪ ದೂರ ಹತ್ತೋದೇನೋ ಹತ್ಬಿಟ್ಟೆ, ಆದರೆ ಮುಂದೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಯಾಕಂದರೆ ಎಲ್ಲಿ ಕಾಲಿಟ್ಟು ಜಾರ್ತಿತ್ತು. ಏನಾಗುತ್ತೋ ನೋಡೋಣ ಅಂತ ಸ್ಲಿಪ್ಪರ್ ಪಕ್ಕದಲ್ಲಿ ಇಟ್ಟು ಹಂಗೆ ಬರೀ ಕಾಲಲ್ಲಿ ಹತ್ತಕ್ಕೆ ಶುರು ಮಾಡಿದೆ.
ಓಯ್ ನಿಧಾನ. ಫಾಲ್ಸ್ ಮೇಲೆ ಸರಿಯಾಗಿ ಬಿದ್ದೆ. ಹುಚ್ಚಾಟ ಮಾಡ್ಕೊಂಡು ಹೋಗಿದ್ದು ನನಗೆ ಸರಿಯಾಗಾಯಿತು. ದಯವಿಟ್ಟು ನೀವು ಯಾರು ಈ ಥರ ಹತ್ತಕ್ಕೆ ಹೋಗಬೇಡಿ. ನೀವು ಎಲ್ಲಾದರೂ ಟ್ರೆಕ್ ಮಾಡುವಾಗ ನಿಮ್ಮ ಸೇಫ್ಟಿಯಿಂದ ನೀವಿರಿ. ಮತ್ತೆ ಮೇಲತ್ತಿ ಮುಂದೆ ಹೋಗೋಕ್ಕಾಗಲ್ಲ ಅಂತ ಮತ್ತೆ ಇಳಿಯೋಕ್ಕೆ ಶುರು ಮಾಡಿದೆ. ಪಕ್ಕದಲ್ಲೇ ಫಾಲ್ಸ್ ಹತ್ರ ಹೋಗೋಕ್ಕೆ ಇನ್ನೊಂದು ರೂಟ್ ಇತ್ತು, ಅದು ನಮಗೆ ಗೊತ್ತೇ ಆಗಲಿಲ್ಲ. ತಡಿ ನೋಡ್ಕೋ, ಮತ್ತೆ ಯಾರು ಹೊಂಡ ಗಿಂಡಾಗ ಹೋಗಿದ್ಯಾ ಇಲ್ಲಿ? ನಿಧಾನ, ಕೈ ಹೊಡ್ತಾ ಬಿದ್ದಿಲ್ಲ, ಕೈ ಫೋನ್ ಏನಾಗಿಲ್ಲಲ್ಲ. ಬಾ ಆಮೇಲೆ ತೆಗಿ, ಆಮೇಲೆ ಈಗಲೇ ಬೇಡ. ಇಲ್ಲಿ ತನಕ ಬಿದ್ಬಿಟ್ಟೆ, ಕೈ ಕಾಲೆಲ್ಲ ನಡುತ್ತೈತೆ. ಹಾಗೆ ಪಕ್ಕದಲ್ಲಿರೋ ರೂಟ್ ಹತ್ರ ಹತ್ಕೊಂಡು ಮೇನ್ ಫಾಲ್ಸ್ ಹತ್ರ ಬಂದೇ ಬಿಟ್ವಿ. ಫೋನು ನೀರಲ್ಲಿ ಬಿದ್ದಿದ್ದರಿಂದ ಸ್ವಲ್ಪ ಸಮಯ ವೀಡಿಯೋ ಮಾಡೋಕ್ಕಾಗಿಲ್ಲ, ಕ್ಯಾಮ್ರಾ ಎಲ್ಲ ಬ್ಲರ್ ಆಗಿಬಿಟ್ಟಿತ್ತು. ನಮ್ಮ ಪುಣ್ಯಕ್ಕೆ ಸ್ವಲ್ಪ ಹೊತ್ತು ಬ್ಲರ್ ಆಗಿ ಆಮೇಲೆ ಮೊದಲಿನ ಥರ ಆಯಿತು. ಕೊನೆಗೆ ಫಾಲ್ಸ್ನ ನೋಡಿಕೊಂಡು ಬಂದಿದ್ದ ದಾರಿನ ಮತ್ತೆ ಹುಡ್ಕೊಂಡು ಹೇಗೋ ಶಿವಮೊಗ್ಗ ಹೋಗೋಣ ಅಂತ ಹೊರಟ್ವಿ. ಹೋಗೋ ದಾರಿಯಲ್ಲಿ ಸೇತುವೆ ಕಟ್ತಿದ್ದಾರೆ ಅಂತ ಲಾಂಚಲ್ಲಿ ಹತ್ಕೊಂಡು ಮತ್ತೆ ಊರ ಕಡೆ ಹೊರಟ್ವಿ.